ಜೇಬು ಖಾಲಿ ಇವತ್ತು, ಹೃದಯನೂ ಖಾಲಿ ಇವತ್ತು. ಯಾಕಂದರೆ ಮತ್ತೆ ಪ್ರೀತಿ ತುಂಬಿಸ್ಕೊತಾನೇ ಇರ್ತೀನಿ ನಾನು. ನನಗೆ ಬೇಕಾಗಿರೋದು ಅದೊಂದೇ. ಯಾಕಂದರೆ ನಾನು ಫಸ್ಟು ಪ್ರೇಮ್ ಲೋಕ ಮಾಡ್ತೀನಿ ಅಂದಾಗ ಅಕ್ಕಪಕ್ಕ ಇರೋರೆಲ್ಲ ನಕ್ಬಿಟ್ರು ನನಗೆ. ಯಾಕೆ ಅಂದರೆ ಅದನ್ನೊಂದು ಹಾಡಿದೆ ಸರ್ ಅಂದೆ. ಅದನ್ನೊಂದು ಹಾಡ ಮುಚ್ಕೊಂಡು ಹೋಗಿ ಮನೆಗೆ, ಬೇರೆ ಕೆಲಸ ಇಲ್ಲ ನಿನಗೆ ಅಂದರು. ಆದರೆ ನಮ್ಮಪ್ಪ ನಂಬಿದ್ರು, ನನ್ನ ನಂಬಿಕೆ ಕೊಟ್ಟರು ನನಗೆ. ಆ ನಂಬಿಕೆ ಇವತ್ತು ಇಷ್ಟು ದೂರ ಕರ್ಕೊಂಬಂದಿದೆ ಅಷ್ಟೇ. ಯಾವತ್ತೂ ಎದುರಲಿಲ್ಲ ಅವರು, ಯಾವತ್ತೂ ಬೈಲಿಲ್ಲ ಅವರು. ನಾನೇನಾದರೂ ಜೀವನ ಇಷ್ಟು ದೂರ ಬಂದಿದ್ದೀನಿ ಅಂದರೆ ನನ್ನಂತ ಅದೃಷ್ಟ ಮಾಡಿದವನೇ ಇಲ್ಲ ರೀ ನನಗೆ. ನನಗೆ ಸಿಕ್ಕಂಥ ಅಪ್ಪ, ನನಗೆ ಸಿಕ್ಕಂಥ ತಾಯಿ, ಅವ್ರು ಕೊಟ್ಟಂಥ ಪ್ರೀತಿ, ಅವರು ರಾಜನಾಗಿ ಬೆಳೆಸಿದ್ರು ನನ್ನ. ಏನಪ್ಪ ಕಳ್ಕೊಂಡಿದ್ದೀನಿ ಅಂದರೆ ಅವರು ಪ್ರೀತಿನ ಕಳ್ಕೊಂಡಿದ್ದೀನಿ ನಾನು. ದುಡ್ಡು ಕಳ್ಕೊಂಡಿದ್ದಕ್ಕೆ ಬೇಜಾರೇ ಮಾಡ್ಕೊಂಡಿಲ್ಲ ನಾನು. ಬಟ್ ಆದರೆ ಪ್ರತಿ ಸಾರಿ ಇಂಥ ಸಮಾರಂಭಕ್ಕೆ ಬಂದಾಗ, ನೀವುಗಳು ಸೇರಿರೋದು ನೋಡಿದಾಗ, ನೀವು ನನ್ನ ನೋಡಿ ಖುಷಿ ಪಟ್ಟಾಗ, ನೀವು ನಕ್ಕಿದಾಗ ನಮ್ಮ ಅಪ್ಪ ಅಮ್ಮ ನಿಮ್ಮ ಮುಖದಲ್ಲಿ ಕಾಣಿಸ್ತಾರೆ ನನಗೆ. ಮತ್ತೆ ಅವ್ರ ಜೀವನದಲ್ಲಿ ಬಂದರು, ಮತ್ತೆ ನಂಬಿಕೆ ಬಂತು ಅಂತ ಹೇಳ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬದುಕೋದಕ್ಕೆ ನೂರಾರು ವಿಧಾನ ಇದೆ. ಆದರೆ ಅದರಲ್ಲಿ ತುಂಬ ಶ್ರೇಷ್ಠ ಯಾವುದು ಗೊತ್ತಾ? ನಿಧಾನ. ನಿಲ್ದಾಣ ತಲುಪಬೇಕಾದ್ರೆ ಸಮಾಧಿಯಿಂದ ನಿಲ್ದಾಣ ತಲುಪೋದು. ಅದು ಇಷ್ಟು ವರ್ಷ ಆದಮೇಲೆ ನಾನು ಕಲ್ತಿರೋದು. ನನ್ನ ವೇಗನ ತಡೆಯೋಕ್ಕಾಗಿರಲಿಲ್ಲ. 86ರಲ್ಲಿ ಪ್ರೇಮ್ ಲೋಕ ಶುರು ಮಾಡಿದೆ. 87ಕ್ಕೆ ಪ್ರೇಮ್ ಲೋಕ ರಿಲೀಸ್ ಆಗುತ್ತೆ. 88ಕ್ಕೆ ರಣಧೀರ ರಿಲೀಸ್ ಆಗುತ್ತೆ. ಶಾಂತಿ ಕ್ರಾಂತಿ ಅಂತ ಒಂದು ಸಿನಿಮಾ ಮಾಡ್ತೀನಿ, 4 ಭಾಷೆ ಸಿನಿಮಾ ಮಾಡ್ತೀನಿ. 10 ದಿವಸ ಶೂಟಿಂಗ್ ಮಾಡಿರ್ತೀನಿ ಶಾಂತಿ ಕ್ರಾಂತಿ. ನನಗೆ ಗೊತ್ತಾಗುತ್ತೆ ಈ ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ, ಇದೆಲ್ಲ ಕೈ ತಪ್ತಾ ಇದೆ, ಕತೆ ಸರೋಗ್ತಿಲ್ಲ, ದಾರಿ ತಪ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಗ ನಮ್ಮ ಅಪ್ಪನ ಹತ್ರ ಹೋಗಿ, ಅಪ್ಪ ಈ ಸಿನಿಮಾ ಬೇಡ, ಇದು ನಿಲ್ಲಿಸ್ಬಿಡೋಣ ಅಂತೀನಿ. ಅವರು 1 ಸೆಕೆಂಡ್ಗೆ ಪಟ್ ಅಂತ ಕೋಪಿಸ್ಕೊಂಡ್ಬಿಟ್ರು. ಯಾವತ್ತು ಜನಗಳಿಗೆ ಮೋಸ ಮಾಡಬಾರ್ದು. ಸಿನಿಮಾ ಶುರು ಮಾಡಿದ್ಯಾ, 4 ಭಾಷೆ ಸಿನಿಮಾ ನೀನೇ ಫಸ್ಟ್ ಮಾಡ್ತಿರೋದು. ನಿನ್ನನ್ನು ನಂಬ್ಕೊಂಡು ರಜನಿಕಾಂತ್ ಡೇಟ್ ಕೊಟ್ಟಿದ್ದಾರೆ, ನಾಗಾರ್ಜುನ್ ಡೇಟ್ ಕೊಟ್ಟಿದ್ದಾರೆ. ಇದು ಈಶ್ವರಿ ಸಂಸ್ಥೆಯ ಪ್ರೆಸ್ಟೀಜು. ಯಾವುದೇ ಕಾರಣಕ್ಕೂ ನೀನು ಹೆಜ್ಜೆ ಹಿಂದೆ ಹಾಕೋದಿಲ್ಲ ಅಂತ. ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ ಅಂತ ಗೊತ್ತಿದ್ದು, ಅದು ಬರೋದಿಲ್ಲ, ನಾವು ಅಂದ್ಕೊಂಡಾಗ ಚೆನ್ನಾಗಿ ಆಗೋದಿಲ್ಲ ಅಂತ ಗೊತ್ತಿದ್ದು, ಅವತ್ತು ಆ ಸಿನಿಮಾ ಮುಗಿಸ್ತೀನಿ ನಾನು. ಆ ಸಿನಿಮಾ ಒಂದು ಸಿನಿಮಾದಲ್ಲಿ ನಾನು ಹೇಳೋದು 89ರಲ್ಲಿ, ಹತ್ತತ್ರ 90ರಲ್ಲಿ 10 ಕೋಟಿ ಕಳಿತೀನಿ ನಾನು ಅವತ್ತಿಗೆ. ಮಾಡಿರೋ ಅಷ್ಟು ಸಂಪಾದನೆ ಕಳಿತೀನಿ. ಆದರೂ ನಮ್ಮಪ್ಪ ಸಿನಿಮಾ ನೋಡ್ಬಿಟ್ಟು, ನಾನು ನಮ್ಮಪ್ಪನಿಗೆ ಸಿನಿಮಾ ತೋರಿಸಿದಾಗ ಆ ಸಿನಿಮಾ ಮೇಲೆ ತುಂಬ ಹುಚ್ಚು ಜನರಿಗೆ. ಎಲ್ಲ ಬಚ್ಚಿಕೊಂಡು ಆಪ್ರೇಟ್ ರೂಮೆಲ್ಲ ಬಂದು ಬಿಚ್ಚಿಕೊಂಡು ನೋಡಬೇಕು ಅನ್ನೋದು. ಏನೋ ಮಾಡಿದ್ದಾರೆ ರವಿಚಂದ್ರನ್ನು ಅಂತ. ನಾವು ಬಾಗ್ಲು ಹಾಕ್ಬಿಟ್ಟು ಸಿನಿಮಾ ನೋಡ್ತಿದ್ವಿ. ಅವಾಗ ಹುಷಾರಿಲ್ಲ, ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿದ್ರು. ಅವ್ರು ಹಂಗೂ ಸ್ಟ್ರೆಚ್ಚರಲ್ಲಿ ಕರ್ಕೊಂಬಂದು ಸಿನಿಮಾ ತೋರಿಸ್ತೀನಿ. ಅವ್ರಿಗೊಂದು ಮಾತು, ಸಿನಿಮಾ ಎಲ್ಲ ಆದಮೇಲೆ ಅಪ್ಪ ಸಿನಿಮಾ ಹೇಗಿದೆ ಅಂತ ಕೇಳ್ತೀನಿ. ಅದಕ್ಕೆ ಅವ್ರು ಒಂದು ಮಾತು ಕೇಳ್ತಾರೆ, ನಾನೇನು ಬಿಡೋ, ನಿನಗೆ ಹೇಗಿದೆ ಹೇಳು ಸಿನಿಮಾ ಅಂತಾರೆ. ನಾನು ಸುಮಾರಾಗಿದೆ, ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ಬಟ್ ಎಲ್ಲೋ ಚಿಕ್ಕ ಮಿಸ್ ಆಗಿತ್ತು ಇದ್ದೀನಿ. ಸಾಕಲ್ಲ, ನಿನ್ನ ತಪ್ಪು ನಿನಗೆ ಗೊತ್ತಾದರೆ ನೀನು ಮುಂದಕ್ಕೆ ಬೆಳಿತೀಯ, ಆದರೆ ನಿನ್ನಂಥ ಡೈರೆಕ್ಟ್ರ್ ಯಾರೂ ಇಲ್ಲ ಕಣೋ ಅಂದರು. ಆವಾಗ ನಾನು ನಮ್ಮಪ್ಪನ ಒಂದು ಮಾತು ಕೊಡ್ತೀನಿ. ನಮ್ಮಪ್ಪನಿಗೆ ಮೈ ಹುಷಾರಿಲ್ಲ. ನನಗೊಂದು ಭಯ ಏನು ಅಂದರೆ, ನಾನು ಸೋಲೋ ಟೈಮಲ್ಲಿ ಇಲ್ಲ ಪಿಕ್ಚರ್ ಏನಾದ್ರು ಏಟು ಬೀಳೋ ಟೈಮಲ್ಲಿ ನಮ್ಮಪ್ಪ ತೀರ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯ ತುಂಬ ಕಾಡುಬಿಡ್ತು ನನಗೆ. ನಮ್ಮಪ್ಪ ಬದುಕಿರ್ಬೇಕಾದ್ರೇ ಈ ರವಿಚಂದ್ರನ್ ಕ್ರೇಜಿ ಸ್ಟಾರ್ ಸಕ್ಸಸ್ ನೋಡಬೇಕು ಅಂತ ರಾಮಾಚಾರಿ ಮಾಡಿದೆ. ನಾನು ಹೇಳ್ಬಿಟ್ಟೆ ಮಾಡಿದೆ, ಅಪ್ಪ ನೀನನ್ನು ಹಕ್ಕೊಂಡೇ ಹೋಗ್ಬೇಕು, ಯಾವುದೇ ಕಾರಣಕ್ಕೆ ಹತ್ಕೊಂಡು ಹೋಗ್ಬಾರ್ದು. ಅವ್ರು ಕೊಟ್ಟಿರೋ ನಂಬಿಕೆನ 65 ದಿವಸದಲ್ಲಿ ರಾಮಾಚಾರಿ ಮಾಡಿ ಸಕ್ಸಸ್ ತೋರಿಸಿ ಆ ಗೆಲುವನ್ನ ಜೀರ್ಣ ಮಾಡ್ಕೊಳ್ಳೋ ಅಷ್ಟರಲ್ಲಿ ಶಾಂತಿ ಕ್ರಾಂತಿನ ಬಿಟ್ಟೆ. ಬಟ್ ಆ ರಾಮಾಚಾರಿ ನನ್ನ ಕೆರಿಯರ್ನ ಬದುಕಿಸ್ತು, ಇಲ್ಲಾಂದರೆ ಸೋಲು ನನ್ನ ಹಿಗ್ಗಿಸ್ಬಿಡೋದು ಅವತ್ತಿಗೆ. ಒಟ್ಟಿನಲ್ಲಿ ಏನೇ ಮಾಡ್ಕೊಂಬಂದ್ರು ರೀ, ನನಗೆ ಜೀವನದಲ್ಲಿ ದುಡ್ಡು ಸೇರಿಸ್ಕೋಬೇಕು ಅನ್ನೋದು ಅವತ್ತಿಗೂ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ನನಗೆ ನಾಳೆ ಬಗ್ಗೆ ಚಿಂತೆನೇ ಇಲ್ಲ. ನನಗೆ ನಾಳೆ ಬಗ್ಗೆ ಗೊತ್ತೇ ಇಲ್ಲ ನನಗೆ. ನಮ್ಮಪ್ಪ ತೀರ್ಕೊಂಡ ತಕ್ಷಣ ಇನ್ಶೂರೆನ್ಸ್ ಕಂಪನಿಯವ್ರು ಬಂದರು. ಸರ್, ನಿಮ್ಮ ಅಪ್ಪನ ಹೆಸರಲ್ಲಿ ಒಂದಿಷ್ಟೊಂದು ದುಡ್ಡಿದೆ, ಸೊ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂದರು. ಅಯ್ಯೋ ನಾನು ನಮ್ಮ ಅಪ್ಪ ಸತ್ರು ಅಂತ ದುಃಖದಲ್ಲಿದ್ದರೆ, ಇವು ನಮ್ಮ ಅಪ್ಪ ಸತ್ತ ಮೇಲೆ ದುಡ್ಡು ಇಷ್ಟು ಬರುತ್ತೆ ಅಂತ ಹೇಳ್ತಾನಲ್ಲ ಅಂತೇಳಿ ಅವತ್ತಿಗೆ
ನಮ್ಮಪ್ಪ ನನಗೆ ಅಂತ ಇನ್ಶೂರೆನ್ಸ್ ಮಾಡಿರೋ ದುಡ್ಡನ್ನ ಕೂಡ ಕಿತ್ತಾಕಿ ಇನ್ಶೂರೆನ್ಸ್ಗೆ ದುಡ್ಡೇ ಕಟ್ಟೋದಿಲ್ಲ ಅಂತ ಕಿತ್ತಾಕ್ಬಿಟ್ಟೆ. ಯಾಕಂದರೆ ಸಾಯೋದಕ್ಕೆ ನಾನು ಯಾಕೆ ದುಡ್ಡು ಕಟ್ಟಬೇಕು? ನಾನು ಕಟ್ಟೋದೇ ಇಲ್ಲ ಜೀವನದಲ್ಲಿ, ನನಗೆ ಇನ್ಶೂರೆನ್ಸು ಇಲ್ಲ, ನನಗೆ ಬೇಕಾಗಿಲ್ಲ. ಯಾಕೆಂದರೆ ನಾನು ಸಾಯೋದೆಲ್ಲ ಬದುಕಿರ್ತೀನಿ, ನಿಮ್ಮ ಜೊತೆ ಯಾವಾಗಲೂ ಬದುಕಿರ್ತೀನಿ, ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಬದುಕೇ ಇರ್ತೀನಲ್ಲ, ಇದಕ್ಕೆ ಯಾವ ಇನ್ಶೂರೆನ್ಸ್ ಕೊಡೋಕ್ಕಾಗತ್ತೆ ಜನ? ಆ ಥರ ಜೀವನ ಮಾಡ್ಕೊಂಬಂದವನು.